ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತು ಹಳ್ಳಿ ಕಡೆ ಮಾಡೋ ಥರ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದರೆ ಈ ಪಲ್ಯದಲ್ಲಿ ಮಧ್ಯೆ ಮಧ್ಯೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆನ. ಅದಾದಮೇಲೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ತೊಗೋತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಊರಿಂದ ತಂದಿರೋಂಥ ನಾಟಿ ಕುಂಬಳಕಾಯಿ ತೊಗೋತಾ ಇದ್ದೀನಿ. ಇದು ಸಿಹಿ ಕುಂಬಳಕಾಯಿ ಅಂತ ಹೇಳ್ತಾರಲ್ಲ, ಅದು ಆರೆಂಜ್ ಕಲರ್ ಇರುತ್ತೆ ನೋಡಿ, ಅದು ಸ್ವೀಟ್ ಪಂಪ್ಕಿನ್ನು. ಇದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು kg ಕುಂಬಳಕಾಯಿನ ಹಾಕ್ಕೋತಾ ಇದ್ದೀನಿ. ಫಸ್ಟಿಗೆ ಕುಂಬಳಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗೆ ನೀರು ಉಪ್ಪು ಎಲ್ಲ ಏನೂ ಹಾಕೋದು ಬೇಡ. ಕೆಲವೊಂದು ಕುಂಬಳಕಾಯಿ ನೀರು ಬಿಡುತ್ತೆ, ಹಾಗಾಗಿ ಅದು ನೋಡ್ಕೊಂಡು ಹಾಕ್ಕೊಳ್ಳೋಣ. ಫಸ್ಟಿಗೆ ತಟ್ಟೆ ಮುಚ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಹಾಗೇ. ಅದಾದಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಉಪ್ಪು ಆ್ಯಡ್ ಮಾಡ್ಕೊಂಬಿಟ್ರೆ ಕುಂಬಳಕಾಯಿ ಜಾಸ್ತಿ ಇರುತ್ತಲ್ಲ, ಗೊತ್ತಾಗೋದಿಲ್ಲ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಂಡು ತಿರ್ಗಾ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮಧ್ಯೆ ಮಧ್ಯೆ ಆವಾಗವಾಗ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಕುಂಬಳಕಾಯಿ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ನೀವು ತೊಗೊಂಡಿರೋ ಕುಂಬಳಕಾಯಿ ಏನಾರು ನೀರು ಬಿಟ್ಕೊಂಡಿಲ್ಲ ಅಂದರೆ ನೀವೇ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತಟ್ಟೆ ಮುಚ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಕುಂಬಳಕಾಯಿ, ಅಂದರೆ ಒಂದು ಅರ್ಧದಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾವು ಬೇಕಾದರೆ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೇ. ಕೆಲವರು ಕುಂಬಳಕಾಯಿನ ಹಾಗೆ ಉದ್ದುದ್ದ ಇರೋಕ್ಕೆ ಹೋಳಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಹಾಗಲ್ಲ, ಕುಂಬಳಕಾಯಿ ಫುಲ್ಲು ಆಲೂಗಡ್ಡೆ ಪಲ್ಯ ಥರ ಫುಲ್ ಸ್ಮ್ಯಾಶ್ ಆಗಿಬಿಡ್ಬೇಕು. ಹಾಗಾಗಿ ನಾನಿಲ್ಲಿ ಕುಂಬಳಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತಲ್ಲ, ಹಾಗಾಗಿ ಅನ್ನದ ಕೈಯಲ್ಲೇ ಹಾಗೆ ಕಟ್ ಮಾಡ್ಕೋಬೋದು. ಅದಾದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಷ್ಟು ಜಾಸ್ತಿ ಹಾಕ್ಕೊಂಡು ಚೆನ್ನಾಗೇ ಇರುತ್ತೆ ಪಲ್ಯಕ್ಕೆ. ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಚೂರು ನೀರು ಹಾಕ್ಕೊಂಡು ಮುಚ್ಕೊತಾ ಇದ್ದೀನಿ. ಯಾಕೆಂದರೆ ಫುಲ್ಲು ಅದು ಆಲೂಗೆಡ್ಡೆ ಪಲ್ಯ ಥರ ಫುಲ್ ಸ್ಮ್ಯಾಶ್ ಆಗಬೇಕು ನಮ್ಮನೆ. ಹಾಗಾಗಿ ನಾನೊಂದು ಚೂರು ನೀರು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಆವಾಗ ಫುಲ್ಲು ಸಾಫ್ಟಾಗಿ ಫುಲ್ ಸ್ಮೂತಾಗಿ ಬರುತ್ತೆ ಪಲ್ಯ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಬೇಡ ಅಂದರೆ ನೀವು ಹಂಗೆ ಹೋಳು ಇರೋಂಗೆ ನಿಲ್ಲಿಸ್ಕೋಬೋದು, ಆವಾಗ ಅದರಲ್ಲೇ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫುಲ್ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅನ್ನದ ಕೈಯಲ್ಲೇ ಸ್ಮ್ಯಾಶ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ಕುಂಬಳಕಾಯಿ ಪಲ್ಯ, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಅಷ್ಟೇ, ರೆಡಿ ಆಯಿತು ಸಿಂಪಲ್ ಆಗಿರೋಂಥ ಕುಂಬಳಕಾಯಿ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.